कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयावहं प्रणयामो वासुदेवं देवतामण्डलखण्डमण्डलं। हरिः ओम् हरिः ओम् हरिः ओम्। ಈಗ ಶ್ರೀರಂಗದಲ್ಲಿ ವೈಕುಂಠ ಏಕಾದಶಿ ಉತ್ಸವ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ವಿಶೇಷವಾದ ಪೂಜೆ ಆರಾಧನೆ ಇತ್ಯಾದಿಗಳು ನಡೀತಾ ಇದೆ. ವೈಕುಂಠ ಏಕಾದಶಿ ದಿವಸ ಸಪ್ತಪ್ರಕಾರ ಪ್ರದಕ್ಷಿಣೆ ಮಾಡಿದರೆ ತುಂಬಾ ವಿಶೇಷ. ಆದರೆ ನಮ್ಮಿಂದ ಈಗ ಅಲ್ಲಿ ಹೋಗಕ್ಕಾಗಲ್ಲ, ತುಂಬಾ ರಶ್ ಇದೆ, ನಮಗೆ ಹೆಲ್ತ್ ಇಶ್ಯೂಸ್ ಇದೆ, ನಮ್ಮಿಂದ ಹೋಗಕ್ಕಾಗಲ್ಲ. ಅದರಿಂದ ನಾವು ಅನುಸಂಧಾನ ಪೂರ್ವಕ ಮಾನಸಿಕವಾಗಿ ನಾವು ಸಪ್ತ ಪ್ರಕಾರ ಪ್ರದಕ್ಷಿಣೆ ಮಾಡಬಹುದು. ನಾನೊಂದು ಪಿಕ್ಚರ್ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ದೇನೆ, ಅದನ್ನ ನೀವು ಸ್ವಲ್ಪ ಎನ್ಲಾರ್ಜ್ ಮಾಡಿ ಒಂದು ಚಾರ್ಟ್ ಪೇಪರ್ಲಿ ಪ್ರಿಂಟ್ ತೆಗೆದು ಲ್ಯಾಮಿನೇಟ್ ಮಾಡಿ ಇಟ್ಕೊಳ್ಳಿ. ನಾವು ನಿತ್ಯವೂ ಸಪ್ತ ಪ್ರಕಾರ ಪ್ರದಕ್ಷಿಣೆ ಮಾಡೋಣ. ಅದರಲ್ಲಿ ಒಂದು ಕವಡೆಯೋ ಮಣಿಯೋ ಇಟ್ಕೊಂಡು ನಾವು ಆ ಪ್ರಕಾರದಲ್ಲಿ ಬಂದಾಗ ಮನಸ್ಸಲ್ಲಿ ಚಿಂತನೆ ಮಾಡಿ ನಾವು ರಂಗನಾಥನ ದರ್ಶನವನ್ನು ಮಾನಸಿಕವಾಗಿ ಮಾಡಬಹುದು. ಇದು ಅತ್ಯಂತ ಪುಣ್ಯವನ್ನು ನಮಗೆ ಕೊಡುತ್ತೆ. ಫಸ್ಟ್ ದಕ್ಷಿಣ ದಿಕ್ಕಿನಿಂದ ನಾವು ಸ್ಟಾರ್ಟ್ ಮಾಡಿ ಪ್ರದಕ್ಷಿಣೆಯಾಗಿ ಬಂದು ಒಂದೊಂದು ದಿಕ್ಕಿಲು ಅಷ್ಟ ದಿಕ್ಕುಗಳಿದೆ, ಅಷ್ಟ ದಿಕ್ಕುಗಳಲ್ಲೂ ಒಂದೊಂದು ದಿಕ್ಕಿಲು ನಾವು ಒಂದೊಂದು ದೇವತೆಗಳ ಸ್ಮರಣೆ ಮಾಡಿ ನಮಸ್ಕಾರ ಮಾಡಬೇಕು. ಎಲ್ಲಾ ದಿಕ್ಕಿಲು ಆಯಾ ದೇವತೆಗಳನ್ನಿಂದು ಸತತವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರನ್ನು ಕುರಿತು ನಾವು ನಮಸ್ಕಾರ ಮಾಡಿದ್ರೆ ಅವರು ಸಂತೋಷ ಪಡ್ತಾರೆ. ಮತ್ತೆ ಅವರ ಪರ್ಮಿಷನ್ ತಗೊಂಡು ನಾವು ಮುಂದೆ ಒಳಗೋಗಿ ಭಗವಂತನ ದರ್ಶನವನ್ನು ಮಾಡಿದ್ರೆ ಅನಂತ ಪುಣ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಈ ಸಪ್ತ ಪ್ರಕಾರ ಪ್ರದಕ್ಷಿಣೆಯನ್ನು ನಾವೆಲ್ಲರೂ ಒಂದು 25 ನಿಮಿಷದಲ್ಲಿ ಮನೆಯಲ್ಲೇ ಕೂತ್ಕೊಂಡು ನಾವು ಮಾಡಬಹುದು. ಆ ವಿಚಾರವನ್ನು ನಾವು ವಾಟ್ಸಪ್ ಅಲ್ಲಿ ತಿಳಿಸಿದ್ದೇನೆ, ನೀವೆಲ್ಲರೂ ಅವಶ್ಯವಾಗಿ ಮಾಡಬಹುದು. ಕಣ್ಗಳಿದ್ಯಾತಕವು ಕಾವೇರಿ ರಂಗನ್ನ ನೋಡದೆ, ಹರಿಪಾದೋದಕ ಸಮಕಾವೇರಿ ವಿರುಜಾ ನದಿಯಲ್ಲಿ ಸ್ನಾನವ ಮಾಡಿ ಪರಮ ವೈಕುಂಠ ರಂಗ ಮಂದಿರ ಪರವಾಸುದೇವನ ನೋಡದೆ ಅಂತ ದಾಸರು ಹೇಳಿದ್ದಾರೆ. ಸೊ ನಾವು ವರ್ಷಕ್ಕೊಮ್ಮೆ ಆದರೂ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ಭೂಲೋಕ ವೈಕುಂಠವಾದ ಶ್ರೀ ರಂಗನಾಥನನ್ನ ದರ್ಶನ ಮಾಡಿ ಬಂದರೆ ಅನಂತ ಪುಣ್ಯ ಇದೆ. ಕಾವೇರಿ ಸ್ನಾನ, ಅಲ್ಲಿರುವ ಗುರುಗಳ ಸನ್ನಿಧಾನ. ಶ್ರೀರಂಗದಲ್ಲಿ 9 ಮೂಲ ಬೃಂದಾವನಗಳಿದೆ. ವ್ಯಾಸರಾಜ ಮಠದಲ್ಲಿ 5 ಬೃಂದಾವನ, ರಾಘವೇಂದ್ರ ಮಠದಲ್ಲಿ ಒಂದು 4 ಬೃಂದಾವನ, ಸ್ವರ್ಣವರ್ಣ ತೀರ್ಥ ಶ್ರೀಪಾದರಾಜ ಮಠದಲ್ಲಿ ಸ್ವರ್ಣವರ್ಣ ತೀರ್ಥರ ಬೃಂದಾವನ ಅಂತ 9 ಮೂಲ ಬೃಂದಾವನಗಳು ಶ್ರೀರಂಗ ಕ್ಷೇತ್ರದಿದೆ. ಈ ಬೃಂದಾವನಗಳನ್ನ ದರ್ಶನ ಮಾಡಿ, ರಂಗನಾಥನನ್ನು ದರ್ಶನ ಮಾಡಿ, ರಂಗನಾಥಿಯನ್ನು ದರ್ಶನ ಮಾಡಿ, ಮತ್ತೆ ಅಲ್ಲಿರುವ ಪರಿವಾರ ದೇವತೆಗಳನ್ನೆಲ್ಲ ದರ್ಶನ ಮಾಡಿ ನಮಸ್ಕಾರ ಮಾಡಿ ಬಂದರೆ ನಿಮಗೆ ತುಂಬಾ ಪುಣ್ಯ ಇದೆ. ಇದು ವರ್ಷಕ್ಕೊಮ್ಮೆ ಆದ್ರೂ ನಾವು ಅವಶ್ಯವಾಗಿ ಮಾಡಲೇಬೇಕು. ಈ ಟೈಮಲ್ಲಿ ನಮ್ಮಿಂದ ಹೋಗಕ್ಕಾಗಲ್ಲ, ಡ್ಯೂ ಟು ಹೆವಿ ರಶ್ ಇರೋ ಕಾರಣ ನಮ್ಮಿಂದ ಹೋಗಕ್ಕಾಗಲ್ಲ. ಅದರಿಂದ ನಾವು ಮಾನಸಿಕವಾಗಿ ಸಪ್ತ ಪ್ರಕಾರ ಪ್ರದಕ್ಷಿಣೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.